ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮೈಸೂರಿನ ಬೋಗದಿ ಸಮೀಪ ಇರುವ JDS ಮುಖಂಡರು ಶ್ರೀ ಕೆ ಚಂದ್ರಶೇಖರ್ ಅವರ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಪರವಾಗಿ ಅಭಿಮಾನಿಗಳಿಗೆ, ಸಾರ್ವಜನಿಕರಿಗೆ ಉಚಿತ ಉಡುಗೊರೆ ಹಾಗೂ ಫುಡ್ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಮೈಸೂರಿನ JJ ಗಾರ್ಡನ್ನಲ್ಲಿ ಅಭಿಮಾನಿಗಳು ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ನಿಂಗಪ್ಪರವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಹುಣಸೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ GD ಹರೀಶ್ ಗೌಡರವರು ಸಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅತ್ಯುತ್ತಮ ಮನೋರಂಜನೆ ಉಳ್ಳ ಕಾರ್ಯಕ್ರಮವನ್ನು ಸಹ ಆಯೋಜಿಸಲಾಯಿತು. ಇನ್ನು ಬಂದಿರುವಂತಹ ಅಭಿಮಾನಿಗಳಿಗೆ ಫುಡ್ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಸಹ ಆಯೋಜಿಸಲಾಯಿತು. ಡೈಮಂಡ್ ಕನ್ನಡ TV ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ, ಬನ್ನಿ ವೀಕ್ಷಕರೇ ನೋಡ್ಕೊಂಡು ಬರೋಣ. ಕೆಳಗಡೆ ಆನಂದ್
ಸಂತೋಷ. ಈ ಸಮಾಜ ಸೇವೆ ಮಾಡೋದಕ್ಕೆ ನನ್ನ ಸ್ನೇಹಿತರು ಯೋಚನೆ ಮಂತ್ರಿಗಳು, ನಮ್ಮ ಹುಡುಗರು, ನಾನು ಯಾವ ಯೋಚನೆ ಮಾಡಿಕೊಂಡು ಕಾರ್ಯಕ್ರಮವನ್ನು ಮಾಡ್ತೀನಿ ಅದೇ ರೀತಿ ಕಾರ್ಯಕ್ರಮನ ನಮ್ಮ ಮಕ್ಕಳಲ್ಲಿ ಮಾಡ್ತಾ ಇದ್ದಾರೆ. ಅರ್ಥಪೂರ್ಣ, ಅದು ಭಾಳ ಖುಷಿ ಆಗುತ್ತೆ ಸರ್. ಇಂಥ ಸ್ನೇಹಿತರು ಪುಣ್ಯಕ್ಕೆ ನಾನು ಪುಣ್ಯ ಮಾಡಿದ್ದೆ ಸರ್. ಜೊತೆ ನನ್ನ ಬಾಸ್ ಇರೋದ್ರಿಂದ ಏನು ಕಷ್ಟ ಅನ್ಸಲ್ಲ, ಇಷ್ಟೇ ಮಾಡ್ತೀನಿ ಸರ್. ಎಲ್ಲ ಚುನಾವಣೆ ಬರ್ತಾ ಇದೆ ಸರ್, ಅದು ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ, ನಮ್ಮ ಬಾಸ್ ತೀರ್ಮಾನ ಮಾಡುತ್ತೆ. ಆ ನಿಟ್ಟಿನಲ್ಲಿ ನಾವು ಅವತ್ತು ಯೋಚನೆ ಮಾಡ್ಕೊಂಡು ಹೋಗ್ತೀವಿ. ಅಲ್ಲಿವರೆಗೆ ಅದ್ರ ಬಗ್ಗೆ ಬೇಡ ಸರ್. ಇವತ್ತು ಬರ್ತಾನೆ ಇದೆ. ಓಕೆ, ಥ್ಯಾಂಕ್ ಯು. ಇವತ್ತು ನಿನ್ನೆಯಿಂದ ಪ್ರಾರಂಭ ಆಗಿ ಸಹ ಎಲ್ಲರೂ ಸಹ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ನಿರಂತರವಾಗಿ. ಬಹುಶಃ ಇವತ್ತು ಫುಡ್ ಕಿಟ್ಟನ್ನು ಹಂಚೋದ್ರ ಮುಖಾಂತರ ನಿನ್ನೆನೂ ಸಹ ಈ ರೀತಿಯಾಗಿ ಹಲವಾರು ನಮ್ಮ ಹುಟ್ಟಿರಮ್ಮ ಶಾಲೆ, ಈ ರೀತಿ ಬೇರೆ ಬೇರೆ ಅಂಗವಿಕಲರ ಶಾಲೆಗಳಿಗೆ ಹೋಗಿ ಇವರ ಹುಟ್ಟುಹಬ್ಬದ ದಿನ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾರೆ. ಇವತ್ತಿಗೆ ಫುಡ್ ಕಿಟ್ಟನ್ನು ಸಹ ಇರ್ತಕ್ಕಂಥ ಒಂದು ಅರ್ಥಪೂರ್ಣ ಸಾಮಾಜಿಕ. ಇವತ್ತು ಬಹುಶಃ ಈ ಪ್ರೀತಿ ವಿಶ್ವಾಸ ಗಳಿಸ್ತಕ್ಕಂಥ ತುಂಬ ಇಲ್ಲ. ಇವತ್ತು ನಾವು ಗಳಿಸಿದ್ರೆ ಅಂತ ಹೇಳಿದ್ರೆ ಅದೇ ಇದು ಮುಂದಿನ ದಿನಗಳಲ್ಲಿ ಅವ್ರಿಗೆಲ್ಲ ರೀತಿ ಶಾಂತಿ, ನೆಮ್ಮದಿ, ಆಯಸ್ಸು, ಆರೋಗ್ಯ, ಅಧಿಕಾರ ಎಲ್ಲ ಸಿಕ್ಕಲಿ ಅಂತ ತಾಯಿ ಚಾಮುಂಡೇಶ್ವರಿ. ಜೊತೆಗೆ ಈ ಥರ ಎಲ್ಲ ನಾವು ಮಾಡ್ತಾ ಇರೋದ್ರಿಂದ ಇನ್ನೂ ಹುಮ್ಮಸ್ಸು ಬರಲಿ ಅನ್ನೋದೇ ನಮ್ಮ ಆಸೆ. ಬಡವರು ಬಡವರುಗಳು ಅವ್ರು ನಂಬ್ಕೊಂಡು ಬಡ ಜನರು, ಈ ಭಾಗದಲ್ಲಿ ಬಡ ಜನಗಳೇ ಜಾಸ್ತಿ ಇರೋದು. ಈ ಥರ ಬೆಳಿಬೇಕಾದಾಗ ನಾವು ಸಪೋರ್ಟ್ ಮಾಡಲಿಲ್ಲ ಅಂದರೆ ಮುಂದಕ್ಕೆ ನಮ್ಮ ಭಾಗಕ್ಕೆ ತೊಂದರೆ ಐತೆ. ಅಣ್ಣ ಇಷ್ಟೊಂದು ಬೆಳೀತಾವ್ರಲ್ಲ, ಅವ್ರಿಗೆ ಸ್ಫೂರ್ತಿಯಾಗಿ ಹುಮ್ಮಸ್ಸು ಬರಲಿ ಅನ್ನೋ ಕಾರಣಕ್ಕೋಸ್ಕರನೇ ನಮ್ಮೆಲ್ಲ ಸೇರಿಕೊಂಡು ನಾವು ಈ ಥರ ನಿನ್ನೆನೂ ಕೂಡ ಕವರ್ ಮಾಡಿದ್ರಿ, ನಿನ್ನೆ ಸ್ವಲ್ಪ ಬಲಗಡೆ ಕಾರಣ ಇದಾಯಿತು. ಇವತ್ತು ಏನಕ್ಕಪ್ಪ ಅಂದರೆ ಅಲ್ಲಿ ಸರಿಯಾಗಿ ಏನು ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಏನೇನೋ ಕಾರ್ಯಕ್ರಮ ಅಂದ್ಕೊಂಡಿದ್ದು ಅಲ್ಲೆಲ್ಲ ಆಗಲಿಲ್ಲ. ಅದಕ್ಕೋಸ್ಕರ ಇವತ್ತು ಇಷ್ಟೆಲ್ಲ ವಿತರಣೆ ಮಾಡ್ತಾಯಿದ್ದೀವಿ ಬಡವ್ರಿಗೆ. 100 ಜನಕ್ಕೆ ಬಡವ್ರಿಗೆಲ್ಲ ವಿತರಣೆ ಮಾಡ್ತಾಯಿದ್ದೀವಿ. ಇಷ್ಟು ದಿನಸಿ ಐಟಮ್ಗಳೆಲ್ಲ ಎಲ್ಲ ಅವ್ರ ಕೈಲಾದದ್ದು ಅವ್ರ ಹೆಸರಿಗೆ ಅವ್ರು ಮಾಡೋ ಒಳ್ಳೊಳ್ಳೆ ಕೆಲಸಗಳಿಗೆ ಮುಂದಕ್ಕೆ ಈ ಮೂಲಕ ಒಳ್ಳೆಯದಾಗಲಿ ಅಂತ ನಾನು ಕೇಳ್ತೀನಿ. 100% ಆಲ್ರೆಡಿ ಆಗಿದ್ದಾರೆ ಅವರು. ಅವ್ರಿಗೆ ಹುಮ್ಮಸ್ ಬರಬೇಕು. ಈ ಥರ ಒಳ್ಳೊಳ್ಳೆ ಕೆಲಸ ಮಾಡಬೇಕು. ನಾವು ಈ ಥರ ಸಪೋರ್ಟಿಂಗು ನಮ್ಮ ಈ ಕಡೆ ಜನಗಳ ಸಪೋರ್ಟ್ ಸಿಕ್ಕಿದ್ರೆ ಅವ್ರಿಗೆ ಹುಮ್ಮಸ್ ಇನ್ನೂ ಹೆಚ್ಚು ಮಾಡಿ ಇನ್ನೂ ಹೆಚ್ಚು ಒಳ್ಳೆಯದು ಬಯಸ್ತೀವಿ ಜನಗಳಿಗೆ. ಒಳ್ಳೇದು ಮಾಡಿ ಅಂದರೆ ನಮ್ಮ ಹೆಸರು ಇನ್ನಪ್ಪ ಅಂತ ಸರ್. ನಾನು ಓನ್ ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ. ಅವರು ಸಮಾಜ ಸೇವೆನೇ, ಅವರು ಸಮಾಜ ಸೇವೆನೇ. ಹೋಗಲ್ಗೆ